ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಭಾನುವಾರದ ಹರಟೆಗೆ ಸ್ವಾಗತ. ಇವತ್ತು ಲಗ್ನಕ್ಕೆ ಬಂದಂಥ ಒಬ್ಬ ವಧುವಿನ ಕಥೆಯನ್ನು ತಮಗೆ ಹೇಳ್ತೇನೆ. ಭಾನುವಾರದ ಹರಟೆ ಆಗಿರೋದ್ರಿಂದ ನಾನು ಸ್ವಲ್ಪ ಸ್ವಾತಂತ್ರ್ಯ ಜಾಸ್ತಿ, ಏನು ಬೇಕಾದರೂ ಮಾತಾಡ್ಬೋದು ಅಂಥೇಳಿ. ಒಬ್ಬ ತಂದೆ ತಾಯಿಗೆ ಒಬ್ಬ ಮಗಳು ಸ್ವಲ್ಪ ಅರೆದಡ್ಡಿ, ಮಂದ ಬುದ್ಧಿ ಅಂತಾರಲ್ಲ ಆ ರೀತಿಯದು, ಹುಚ್ಚುಚಾರ ಮಾತಾಡ್ತಿರ್ತಾಳೆ. ಈಕಿನ ಮದುವೆ ಹೆಂಗೆ ಮಾಡೋದು ಅನ್ನೋದೇ ದೊಡ್ಡ ಸಮಸ್ಯೆ ಅವ್ರ ಕುಟುಂಬದಲ್ಲಿ. ಶಾಣೆ ಇದ್ರೆ ಪಾಸ್ ಮಾಡಿಬಿಡ್ಬೋದಿತ್ತು, ಯಾವ್ದಾರು ಹುಡುಗಿ ಕೊಟ್ಟು ಮದುವೆ ಮಾಡ್ಬೋದಿತ್ತು. ಹುಚ್ಚುಚಾರ ಮಾತಾಡ್ತಾಳೆ. ಈಕಿ ಹೆಂಗೆ ನಾವು ಮದುವೆ ಮಾಡೋದು? ಯಾಕಂದರೆ ಹುಡುಗಿಯನ್ನು ನೋಡ್ಲಿಕ್ಕೆ ಬಂದಂಥ ಕುಟುಂಬದವರು, ಹುಡುಗನ ತಂದೆ ತಾಯಿ ಈಕೆ ದಡ್ಡತನ ನೋಡಿದರೆ ಈಕೆಯನ್ನು ತಿರಸ್ಕಾರ ಮಾಡಿಬಿಡ್ತಾರೆ. ಆದ್ದರಿಂದ ಈಕೆಯ ದಡ್ಡತನವನ್ನು ಮುಚ್ಚಿಡಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡುವ ಹುನ್ನಾರ ನಡೆಸ್ತಾರೆ ತಂದೆ ತಾಯಿಗಳು. ಒಬ್ಬ ವರ ಬರ್ತಾನೆ. ವರನ ಎದುರಿಗೆ ಮುಂಚೆನೇ ಹುಡುಗಿಗೆಲ್ಲ ಟ್ರೈನಿಂಗ್ ಕೊಡಲಾಗಿರುತ್ತೆ. ಏನಂತಂದರೆ, ನೋಡಮ್ಮ, ನೀನು ಅಪ್ಪಿತಪ್ಪಿ ಏನೂ ಮಾತಾಡಬಾರ್ದು, ಚೆಂದಾಗಿ ಸೀರೆ ಉಟ್ಕೋ, ಬಾ ಕುತ್ಕೋ ಎದುರುಗಡೆ. ವರ ಇರ್ತಾನೆ, ವರನ ತಂದೆ ತಾಯಿ ಅವರು ಕುಟುಂಬದವ್ರು ಬಂದಿರ್ತಾರೆ. ಅವ್ರು ಏನೇ ಪ್ರಶ್ನೆ ಕೇಳಿದ್ರು ನೀವು ಉತ್ತರ ಹೇಳ್ಬೇಡ. ಒಂದೋ ನಿಮ್ಮವ್ವ ಹೇಳ್ತಾಳೆ, ಇಲ್ಲ ನಾ ಹೇಳ್ತೀನಿ ಅಂತನಪ್ಪ. ಆಯ್ತಪ್ಪ, ನೀ ಹೆಂಗೆ ಹೇಳ್ತೀನಿ ಹಂಗೆ ಕೇಳ್ತೀನಿ ನಾನು ಅಂತ ಹುಡುಗಿ ಹೇಳ್ತಾಳೆ. ಹುಡುಗನ ಕಡೆಯವ್ರು ಬಂದು ಕುತ್ಕೊಂಡ್ರು. ಹುಡುಗಿನ ಕರ್ಕೊಂಬರ್ರಿ ಅಂದರು. ಹುಡುಗಿ ಅಗ್ರಿ ಫಸ್ಟ್ ಕ್ಲಾಸಾಗಿ ರೇಷ್ಮೆ ಸೀರೆ ಉಟ್ಕೊಂಡು, ತಲೆ ತುಂಬ ಹೂ ಮುಡ್ಕೊಂಡು, ಚಂದ ಮೇಕಪ್ ಮಾಡಿಕೊಂಡು ಬಂದು ಎದುರುಗಡೆ ಕೂತ್ಲು. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡಿದರು ವರನ ಕಡೆಯವರು. ಎಷ್ಟು ಓದ್ಯಾಳೆ ಹುಡುಗಿ, ಏನು ಮಾಡ್ತಾಳೆ, ಯಾವ ಕಾಲೇಜ್ನಾಗ ಓದ್ಯಾಳೆ. ಅವಳು ಯಾವ ಪ್ರಶ್ನೆ ಕೇಳಿದ್ರು ಅವ್ರ ತಾಯಿ ಉತ್ತರ ಹೇಳ್ತಿದ್ರು, ಇಲ್ಲ ತಂದೆ ಉತ್ತರ ಹೇಳ್ತಿದ್ರು. ವರನ ಕಡೆಯವ್ರಿಗೂ ಏನು ಅನುಮಾನ ಬರಲಿಲ್ಲ. ಇರ್ಬೋದು ಬಿಡು, ಯಾವಾಗಲೂ ಸ್ವಲ್ಪ ಉಮೇದಿನಲ್ಲಿರ್ತಾರೆ ತಂದೆ ತಾಯಿ. ಹುಡುಗಿಗಿಂತ ಜಾಸ್ತಿ ಇವರೇ ಮಾತಾಡ್ತಾ ಇದ್ದಾರೆ ಅಂತ ಸುಮ್ಮನಿದ್ರು. ಹುಡುಗಿ ಅಪ್ಪ ಹುಡುಗಿಗೆ ಹೇಳ್ತಾನೆ, ಹೋಗಿ ಚಹಾ ತೊಗೊಂಬ ಒಳಗಡೆ ಹೋಗಿ ಅಂತ, ಚಹಾ ಬಿಸ್ಕಿಟ್ ತೊಗೊಂಬ ಅಂತ. ಹುಡುಗಿ ಒಳಗಡೆ ಹೋದ್ಲು. ಟ್ರೇನಲ್ಲಿ ಚಹಾ ತೊಗೊಂಬಂದು ಎದುರುಗಡೆ ಹುಡುಗನ ಅಪ್ಪ ಅವನೆದುರು ಹೇಳಿದ್ಲು. ಹುಡುಗಿಯ ಅಪ್ಪ ಒಂದು ಪ್ರಶ್ನೆ ಕೇಳ್ತಾನೆ ಹುಡುಗಿಗೆ. ಇಲ್ಲಿವರೆಗೂ ತಾನೇ ಮಾತಾಡಬೇಡ ಅಂತ ಮಗಳಿಗೆ ಹೇಳಿದ್ದ ಅಪ್ಪ. ಈಗ ತಾನೇ ಆ ಹುಡುಗಿಗೆ ಪ್ರಶ್ನೆ ಕೇಳ್ತಾನೆ, ಛಾಯೆನೋ ತೊಗೊಂಬಂದು ಅದ್ರ ಜೊತೆ ಬಿಸ್ಕಿಟ್ ತರಲಿಲ್ಲಲ್ಲ ನೀನು. ಹುಡುಗಿ ಇದ್ದಕ್ಕಿದ್ದಂಗೆ ಬಾಯಿ ತೆಗೆದುಬಿಡ್ತಾಳೆ. ಆಕೆ ಹೇಳ್ತಾಳೆ, ನೋಡಪ್ಪ, ಯಾರಾದರೂ ಬಿಸ್ಕಿಟ್ನ ಛಾದಾಗ ಎದ್ದುಕೊಂಡು ತಿಂತಾರಲ್ವ, ಅದಕ್ಕೆ ನಾನು ಛಾದೊಳಗೆ ಬಿಸ್ಕಿಟ್ ಹಾಕಿ ತೊಗೊಂಬಂದಿನಿ. ಎಲ್ಲ ಎದುರುಗಡೆ ಇದ್ದವ್ರು ಗೊಳ್ಳ ಅಂತ ನಗಲಿಕ್ಕೆ ಶುರು ಮಾಡಿಬಿಡ್ತಾರೆ. ಹುಡುಗಿಯನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ ಕುಟುಂಬದವರು. ಇಲ್ಲಿ ತಪ್ಪು ಯಾರ್ದು? ತಪ್ಪು ಹುಡುಗಿದಲ್ಲ. ಪಾಪ ಹುಡುಗಿ ಇರೋದೇ ಹಂಗಾಗಿ, ಆಕೆ ಇರೋದೇ ಮಂದ ಬುದ್ಧಿ, ಆಕೆ ಈ ರೀತಿನ ಮಾತಾಡೋ ಹುಡುಗಿ ಆಕೆ. ಅದ್ರ ಬಗ್ಗೆ ನಾವೇನು ಅಭ್ಯಂತರ ಮಾಡೋ ಹಾಗಿಲ್ಲ. ಆಕೆಯನ್ನು ಪ್ರಶ್ನೆ ಕೇಳಿದ್ನಲ್ಲ ಅಪ್ಪ, ಆತನದು ತಪ್ಪು. ಯಾಕೆ ಈ ಕಥೆಯನ್ನು ತಮ್ಮೆದುರಿಗೆ ಹೇಳಿದೆ ಅಂದರೆ, ಈಗ ಭಾಳ ದೊಡ್ಡ ಮಟ್ಟದ ಸುದ್ದಿ ಮಾಡಿದ್ದೇನಪ್ಪ ಅಂದ್ರೆ, ಭಾರತ ದೇಶದಲ್ಲಿ ರಾಹುಲ್ ಗಾಂಧಿ ನನ್ನನ್ನು ಪುಟಿನ್ ಅವ್ರಿಗೆ ಭೇಟಿ ಮಾಡಿಸ್ಲಿಲ್ಲ, ನಾ ವಿರೋಧ ಪಕ್ಷದ ನಾಯಕ, ನನಗೆ ಅಧಿಕಾರ ಇದೆ ಅಂತೆಲ್ಲ ಕಡೆ ಹೇಳ್ಕೊಂಡು ಓಡಾಡಿದರು. ಈ ಮನುಷ್ಯನಿಗೆ ಅಧಿಕಾರದ ಜೊತೆ ಕರ್ತವ್ಯ ಇದಾವಂತೆ ಗೊತ್ತಿರೋದಿಲ್ಲ. ಈಗ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಕಡೆ ಪಿಸ್ತೂಲ್ ಇರ್ತದೆ, ರಿವಾಲ್ವರ್ ಇಟ್ಕೊಂಡಿರ್ತಾನೆ ಸೊಂಟದಾಗ. ಅದು ಆತನ ಅಧಿಕಾರ, ರಿವಾಲ್ವರ್ ಇಟ್ಕೊಳ್ಳೋದು ಅಧಿಕಾರ. ಆದರೆ ಅದನ್ನು ಯಾವಾಗ ಬಳಸಬೇಕು ಅನ್ನೋದು ಕರ್ತವ್ಯ ಮತ್ತು ವಿವೇಚನೆ. ಒಬ್ಬ ವ್ಯಕ್ತಿಗೆ ಅಧಿಕಾರ ಸಿಗತ್ತೆ, ಅದ್ರ ಜೊತೆ ಕರ್ತವ್ಯನೂ ಗೊತ್ತಿರಬೇಕು ಮತ್ತು ಅದನ್ನು ಯಾವಾಗ ಬಳಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರಬೇಕು. ರಾಹುಲ್ ಗಾಂಧಿ ವಿಚಾರದಲ್ಲಿ ಏನಾಗ್ತದೆ ಅಂದರೆ, ಎಲ್ಲಿ ಏನು ಮಾತಾಡಬಾರ್ದು ಅದನ್ನ ಅಲ್ಲಿ ಆತ ಮಾತಾಡ್ತಾರೆ. ಉದಾಹರಣೆಗೆ, ಈತ 3 ವರ್ಷದ ಹಿಂದೆ ಯುನೈಟೆಡ್ ಕಿಂಗ್ಡಮ್ ಹೋಗಿದ್ರು. ಯುನೈಟೆಡ್ ಕಿಂಗ್ಡಮ್ ಹೋಗಿ ಕರೆಯನ್ನು ಕೊಡ್ತಾರೆ. ಯಾರಿಗೆ? ಅಮೆರಿಕ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಈತ ಕರೆಯನ್ನು ಕೊಡ್ತಾರೆ. ಏನಂತ? ಭಾರತದಲ್ಲಿ ಪ್ರಜಾಪ್ರಭುತ್ವ ಭಾಳ ದೊಡ್ಡ ಮಟ್ಟದ ಆತಂಕದ ಸ್ಥಿತಿಯಲ್ಲಿದೆ, ಗಂಡಾಂತರದಲ್ಲಿದೆ. ಪಾಶ್ಚಿಮಾತ್ಯ ರಾಷ್ಟ್ರಗಳು, ಅಮೆರಿಕ ಎಲ್ಲ ಯುರೋಪ್ ರಾಷ್ಟ್ರಗಳು ಮತ್ತು ಅಮೆರಿಕ ಸೇರಿ ಭಾರತದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕೆ ಸಹಾಯ ಮಾಡಬೇಕು ಅಂತ ಈತ ಹೇಳಿಕೆಯನ್ನು ಕೊಡ್ತಾರೆ. ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದಂಥ ಮನುಷ್ಯ, ಆವಾಗ ವಿಪಕ್ಷ ನಾಯಕ ಆಗಿರಲಿಲ್ಲ. ಆತ ವಿದೇಶಗಳಿಗೆ ಕರೆಯನ್ನು ಕೊಡ್ತಾರೆ, ಭಾರತದ ರಿಪೇರಿ ಮಾಡಿರಿ ಅಂಥೇಳಿ. ಏನು ಹುಡುಗಿ ಹೇಳಿದ್ಲಲ್ಲ, ಛಾದಾಗ ಬಿಸ್ಕೆಟ್ ಎದ್ಕೊಂಬಂದಿನಿ ಅಂಥೇಳಿ, ಅದೇ ರೀತಿಯಾದಂಥ ಉಪದ್ವ್ಯಾಪ ಇದು. ಅಲ್ಲಿ ಹುಡುಗಿ ತನ್ನ ದಡ್ಡತನವನ್ನು ಮಾತ್ರ ಪ್ರದರ್ಶಿಸಿದಳು.
ಆದರೆ ಇಲ್ಲಿ ರಾಹುಲ್ ಗಾಂಧಿ ಇಡೀ ದೇಶದ ಮಾನ ಮರ್ಯಾದೆಯನ್ನು ಹರಾಜಿಗಿಟ್ರು. ಇನ್ನು ಮೊನ್ನೆ ಉಪರಾಷ್ಟ್ರಪತಿ ರಾಧಾಕೃಷ್ಣನ್ ಅವರ ಪ್ರಮಾಣ ವಚನ ಸ್ವೀಕಾರ, ರಾಷ್ಟ್ರಪತಿ ಭವನದಲ್ಲಿ ಕಾರ್ಯಕ್ರಮದಲ್ಲಿ ಯಾರನ್ನು ಕಿತ್ತೊಗೆಯಲಾಯ್ತಲ್ಲ, ರಾಜೀನಾಮೆ ಕೊಟ್ರಲ್ಲ ಜಗದೀಪ್ ಧನ್ಕಡ್, ಅವರು ಕೂಡ ಶಿಷ್ಟಾಚಾರಕ್ಕೋಸ್ಕರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು. ಅವರಿಗೆ ಮುಜುಗರ, ಬರಲಿಕ್ಕಾಗುವಂಥ ಮನಸ್ಥಿತಿ ಇಲ್ಲ, ತಮ್ಮನ್ನು ತೆಗೆದಿದ್ದೀನಿ ಅಂತ ಹೇಳಂಗಿಲ್ಲ, ರಾಜೀನಾಮೆ ಅಂತ ತೋರ್ಪಡಿಕೆಗೆ ಹೇಳಿದ್ದಾರೆ, ಇನ್ನೊಬ್ಬ ತನ್ನ ಜಾಗಕ್ಕೆ ಬಂದು ಕೂಡ್ತಾ ಇದ್ದಾರೆ ಅನ್ನುವಂಥ ಮುಜುಗರ ಇದೆ. ಆದರೂ ಕೂಡ ದೇಶದ ಹಿತದೃಷ್ಟಿಯಿಂದ ಮತ್ತು ಒಂದು ಶಿಷ್ಟಾಚಾರವನ್ನು ಪಾಲಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಪ್ರತಿಷ್ಠೆಯ ದೃಷ್ಟಿಯಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು. ರಾಹುಲ್ ಗಾಂಧಿ ಪತ್ತೆನೇ ಇಲ್ಲ. ಅದು ಒಂದಕ್ಕೆ ಅಲ್ಲ, ಈ ದೇಶದಲ್ಲಿ ಆಗಸ್ಟ್ 15 ಆಗುತ್ತೆ, ಈ ದೇಶದಲ್ಲಿ ಜನವರಿ 26 ಕಾರ್ಯಕ್ರಮ, ಯಾವ ಕಾರ್ಯಕ್ರಮದಲ್ಲಿಯೂ ಕೂಡ ಇವರಾಗಲಿ ಸೋನಿಯಾ ಗಾಂಧಿ ಆಗಲಿ ಯಾರೂ ಪಾಲ್ಗೊಳ್ಳೋದಿಲ್ಲ. ಆವಾಗ ನಮಗೆ ಕರೆದರೂ ಯಾಕೆ ಬರಲಿಲ್ಲ ಅಂತ ಇವರು ಅದಕ್ಕೆ ಉತ್ತರವನ್ನು ಕೊಡೋದಿಲ್ಲ. ಈಗ ಪುಟಿನನ್ನ ಭೇಟಿಗೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿದ ವ್ಯಕ್ತಿ ಆಗಸ್ಟ್ 15ಕ್ಕೆ ಯಾಕೆ ಬರಲಿಕ್ಕೆ ಆಗಲಿಲ್ಲ ಅಂತ ಹೇಳಬೇಕಲ್ವ ಈ ದೇಶಕ್ಕೆ ಅವರು, ಅದನ್ನು ಹೇಳೋದಿಲ್ಲ. ಜನವರಿ 26ಕ್ಕೆ ಯಾಕೆ ಬರಲಿಲ್ಲ ನಾನು ಅನ್ನುವಂಥ ವಿಷಯವನ್ನು ಪ್ರಸ್ತಾಪವೇ ಮಾಡೋದಿಲ್ಲ. ನನಗೆ ಅಧಿಕಾರ ಇದೆ, ನಾನು ಬೇಕಾದ್ರೆ ಬರ್ತೀನಿ, ಬೇಡಾದ್ರೆ ಬಿಡ್ತೀನಿ ಅನ್ನುವಂಥ ದರ್ಪ, ದುರಹಂಕಾರ ಇವರಲ್ಲಿ ಮನೆ ಮಾಡಿರೋದ್ರಿಂದ ಇವರು ತಮ್ಮ ಅಧಿಕಾರವನ್ನು ಮಾತ್ರ ಬಳಸಬಲ್ಲರೇ ವಿನಃ ತಮ್ಮ ಜವಾಬ್ದಾರಿ ಏನಿದೆ ಅದನ್ನು ನಿಭಾಯಿಸಲಿಕ್ಕೆ ಇವ್ರಿಗೆ ಆಗೋದಿಲ್ಲ. ಇನ್ನೊಂದು ಹೊಸ ವಿವಾದ ಶುರುವಾಯಿತು. ಏನಪ್ಪ ಒಂದು ಹೊಸ ವಿವಾದ ಏನಂದರೆ, ಒಂದು ಔತಣಕೂಟವನ್ನು ಪುಟಿನ್ ಅವರಿಗೋಸ್ಕರ ಏರ್ಪಾಡು ಮಾಡಲಾಗಿತ್ತು ಭಾರತ ಸರ್ಕಾರದಿಂದ. ಇದಕ್ಕೆ ರಾಹುಲ್ ಗಾಂಧಿಗಾಗಲಿ ಸೋನಿಯಾ ಗಾಂಧಿಗಾಗಲಿ ಮಲ್ಲಿಕಾರ್ಜುನ ಖರ್ಗೆಗಾಗಲಿ ಆಹ್ವಾನವನ್ನು ಕೊಡಲಿಲ್ಲ. ಯಾಕೆಂದರೆ ಯಾವಾಗ ಇವ್ರಿಗೆ ಆಹ್ವಾನ ಕೊಡಲಾಯಿತು ಆ ಸಂದರ್ಭದಲ್ಲಿ ಇವರು ಯಾರೂ ಬಂದಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಯಾಕೆ ಬರಲಿಲ್ಲ ಜನವರಿ 26ಕ್ಕೆ ಆಗಸ್ಟ್ 15ಕ್ಕೆ ಅಂತ ನೋಡಿದರೆ, ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರೂ ಕೂಡ ಯಾಕೆ ಬರಲಿಲ್ಲ ಅಂದರೆ, ಮಲ್ಲಿಕಾರ್ಜುನ ಖರ್ಗೆನ ಚೇರ್ ಎಲ್ಲಿರುತ್ತೋ ಅಲ್ಲಿ ಸ್ಟೇಡಿಯಮ್ಮಲ್ಲಿ ಜನವರಿ 26 ಆಗಸ್ಟ್ 15 ಕಾರ್ಯಕ್ರಮ, ಅದರ ಹಿಂಭಾಗದಲ್ಲಿ ಸೋನಿಯಾ ಗಾಂಧಿ ಅವ್ರ ಕುರ್ಚಿ ಇರುತ್ತೆ. ಸೋನಿಯಾ ಗಾಂಧಿ ಅವರಿಗೆ ಅವಮಾನ ಆಗತ್ತೆ ಹೋಗಿ ನಾನು ಕೂತ್ಕೊಂಡ್ರೆ, ಅದಕ್ಕೆ ಸೋನಿಯಾ ಗಾಂಧಿ ಅವರು ಹೋಗೋದಿಲ್ಲ, ನಾನು ಹೋಗೋದಿಲ್ಲ. ರಾಹುಲ್ ಗಾಂಧಿ ಯಾಕೆ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ? ಯಾಕೆ ಹೋಗೋದಿಲ್ಲ ಅಂದರೆ, ನನಗಿಂತ ದೊಡ್ಡ ಸ್ಥಾನದಲ್ಲಿ ನರೇಂದ್ರ ಮೋದಿ ಕೂತಿರ್ತಾರೆ, ಉಳಿದವರೆಲ್ಲ ಕೂತಿರ್ತಾರೆ, ನನಗೆ 2ನೇ ಸಾಲಿನಲ್ಲಿ ಕುರ್ಚಿ ಇರುತ್ತೆ, ನಾನು ಅಲ್ಲಿ ಹೋಗಿ ಕೂಡಲಿಕ್ಕೆ ನನ್ನ ಯೋಗ್ಯತೆಗೆ ಸರಿ ಇಲ್ಲ ಅದು ಅಂತ ಅವರೇ ಭಾವಿಸ್ಬಿಡೋದು. ಇದು ಇವ್ರಿಗಿರುವಂಥ ಭಾಳ ದೊಡ್ಡ ಸಮಸ್ಯೆ. ನಾನೀಗ ಔತಣಕೂಟದ ಬಗ್ಗೆ ಹೇಳ್ತಾ ಇದ್ದೆ. ಔತಣಕೂಟಕ್ಕೆ ಶಶಿ ತರೂರ್ಗೆ ಕರೆಯನ್ನು ಕೊಡಲಾಗಿದೆ, ಅವ್ರಿಗೆ ಆಹ್ವಾನ ಕೊಡಲಾಗಿದೆ. ಶಶಿ ತರೂರ್ ಅವರು ವ್ಲಾದಿಮಿರ್ ಪುಟಿನ್ ಅವರ ಭೋಜನಕೂಟದಲ್ಲಿ ಪಾಲ್ಗೊಳ್ತಾರೆ. ಇದು ರಾಜಕೀಯ ಷಡ್ಯಂತ್ರ, ಇದು ಸೇಡಿನ ಮನೋಭಾವ, ನಮ್ಮೊಳಗೆ ತಂದಿಕ್ಕುವಂಥ ಪ್ರಯತ್ನ. ಈ ದೇಶದ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷನ ಕರೆದಿಲ್ಲ, ವಿಪಕ್ಷ ನಾಯಕನನ್ನು ಕರೀಲಿಲ್ಲ, ರಾಜ್ಯಸಭಾ ನಾಯಕನನ್ನು ಕರೀಲಿಲ್ಲ, ಹೋಗಿ ಶಶಿ ತರೂರ್ ಅನ್ನುವಂಥ ಒಬ್ಬ MP ಕರೆಯಲಾಯಿತು. ಸರಿಯಾಗಿ ಶಿಷ್ಟಾಚಾರವನ್ನು ಗಮನಿಸಿದರೆ, ಇರುವಂಥ ವ್ಯವಸ್ಥೆಯನ್ನು ಗಮನಿಸಿದರೆ, ಯಾವ ವಿದೇಶಾಂಗ ವ್ಯವಹಾರ ಸ್ಥಾಯಿ ಸಮಿತಿ ಅಂತಿರುತ್ತಲ್ಲ, ಕಮಿಟಿಗಳು ಮಾಡ್ತಾರೆ, ಆ ಕಮಿಟಿಯ ಚೇರ್ಮನ್ನು ಈ ಶಶಿ ತರೂರ್, ವಿದೇಶಾಂಗ ವ್ಯವಹಾರ ಸಮಿತಿಯ ಚೇರ್ಮನ್ಗೆ ಆಹ್ವಾನ ಕೊಡಲೇಬೇಕು. ಶಶಿ ತರೂರು ಕಾಂಗ್ರೆಸ್ ಪಕ್ಷ ಆದರೂ ಕರಿಬೇಕು, ಆತ ಸಮಾಜವಾದಿ ಪಾರ್ಟಿಯಲ್ಲಿದ್ದರೂ ಕರಿಬೇಕು, ಮುಸ್ಲಿಂ ಲೀಗಲ್ಲಿದ್ದರೂ ಕರಿಬೇಕು. ಆ ಕಾರಣದಿಂದ ಆಹ್ವಾನ ಹೋಗಿದೆ. ಆದರೆ ರಾಹುಲ್ ಗಾಂಧಿ ಹೇಳೋದೇನೆಂದರೆ, ನಾನು ಈ ದೇಶದ ಕಾಂಗ್ರೆಸ್ ಪಕ್ಷದ ದೊಡ್ಡ ವರಿಷ್ಠ, ಹೈಕಮಾಂಡು, ನಾನು ಇಲ್ಲಿಯ ವಿಪಕ್ಷ ನಾಯಕ ಇರೋದೇ 99 ಸೀಟ್ಗಳ ಆತನಿಗೆ, ಆದರೂ ತಾನೊಬ್ಬ ವಿಪಕ್ಷ ನಾಯಕ, ನನಗೆ ಕರೆಯನ್ನು ಕೊಡಲಾರದೆ ಅವ್ರಿಗೆ ಕೊಡಲಾಗಿದೆ. ಆಯ್ತಪ್ಪ, ಇವ್ರನ್ನ ಕರೆದ್ರು ಅಂತ ಹೇಳ್ಕೊಡ್ರಿ. ಕರೆದ ಮೇಲೆ ಈತನ ನಡವಳಿಕೆ ಹೇಗಿರುತ್ತೆ ಯಾರಿಗೆ ಗೊತ್ತು? ಈಗ ಯಾವಾಗಲೂ ಉಪದ್ವ್ಯಾಪ ಮಾಡೋ ಉಡಾಳು ಹುಡುಗರನ್ನ ಕಾರ್ಯಕ್ರಮದಲ್ಲಿ ಯಾವಾಗಲೂ ದೂರ ಇಟ್ಟಿರ್ತಾರೆ, ದೊಡ್ಡವ್ರು ಗಮನಿಸ್ತಾ ಇರ್ತಾರೆ. ಜೊತೆಗಿರೋರು 3-4 ಜನರಿಗೆ ಹೇಳ್ತಾರೆ, ನೋಡಪ್ಪ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಬಂದು ಹುಚ್ಚುಚ್ಚಾರ ಮಾಡ್ತಾನವ ಉಪದ್ವ್ಯಾಪಿ, ಅದಕ್ಕೆ ಅವನು ಎಲ್ಲಿಯೂ ತಲೆಹರಟೆ ಮಾಡ್ಲಂಗೆ ನೋಡ್ಕೊ ಅಂತ ಎಲ್ಲ ಕಡೆ ಹೇಳ್ತಿರ್ತಾರೆ. ಈಗ ವ್ಲಾದಿಮಿರ್ ಪುಟಿನ್ ರಷ್ಯಾದ ಅಧ್ಯಕ್ಷ, ಜಗತ್ತು ಕಣ್ಬಿಟ್ಟು ನೋಡ್ತಾ ಇರುವಂಥ ನಿಬ್ಬೆರಗಾಗಿರುವಂಥ ಪರಿಸ್ಥಿತಿಯಲ್ಲಿ ನಡೆದಂಥ ಭೇಟಿ ಇದು. ಈ ಭೇಟಿಯ ಸಂದರ್ಭದಲ್ಲಿ ಈ ರಾಹುಲ್ ಗಾಂಧಿ ಏನಾದರೂ ಎಡವಟ್ಟು ಮಾತಾಡಿಬಿಟ್ರೆ, ಯಾಕಂದರೆ ಈ ಮನುಷ್ಯ ಯಾರೋ ಡೊನಾಲ್ಡ್ ಟ್ರಂಪ್ ಹೇಳಿದರು ಅನ್ನುವಂಥ ಕಾರಣಕ್ಕೋಸ್ಕರ ಇಂಡಿಯನ್ ಎಕಾನಮಿ ಇಸ್ ಅ ಡೆಡ್ ಎಕಾನಮಿ ಅಂತ ಹೇಳಿದಂಥ ಮನುಷ್ಯ ಇತ್ತು. ನಾಳೆ ಇದೇ ರೀತಿಯದಾದಂಥ ಯಾವುದಾದ್ರೂ ಮಾತನ್ನು ಅಲ್ಲಿ ಮಾಧ್ಯಮದವ್ರ ಎದುರಿಗೆ, ಈ ಕಡೆ ಪುಟಿನ್ ಅವರಿದ್ದಾಗ ಈ ಕಡೆ ಉಳಿದ ನಾಯಕರಿರುವಾಗ ಏನಾದರೂ ಟಪ್ ಅಂತ ಮಾತಾಡಿಬಿಟ್ರೆ
ಭಾರತದಲ್ಲಿ ಯಾವ ರೀತಿಯದಾದಂಥ ನಾಯಕತ್ವ ಇದೆ ಅಂತ ಭಾರತಕ್ಕೆ ಅವಮಾನ ಆಗುತ್ತೆ. ರಾಹುಲ್ ಗಾಂಧಿ ಅಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಈಗ ಪಾಕಿಸ್ತಾನದ ಸಂಸತ್ನಲ್ಲಿ ಒಬ್ಬ ಸಂಸತ್ ಸದಸ್ಯ, ಅವನಿಗೆ ಏನೋ ಹೆಸರಿರ್ತದೆ, ಇಬ್ರಾಹಿಮು, ಮೊಹಮ್ಮದ್, ಜಾವೇದ್ ಏನೋ ಹೆಸರಿರ್ತದೆ. ಅವನೇನೋ ಒಂದು ಉಪದ್ವ್ಯಾಪ ಮಾಡಿದಂತೇಳಿರಿ, ಅವಾಗ ಅವನ ಹೆಸರು ಯಾರು ಹೇಳೋದಿಲ್ಲ. ಪಾಕಿಸ್ತಾನದ ಸಂಸತ್ ಸದಸ್ಯ ಈ ರೀತಿ ಮಾಡಿದ ಸಂಸತ್ನಲ್ಲಿ ಅಂತ ನಾವು ಮಾತಾಡ್ತೀವಿ. ಯಾವುದೇ ದೇಶದಲ್ಲಿರಲಿ. ಭಾರತ ದೇಶದಲ್ಲಿ ಔತಣಕೂಟದಲ್ಲಿ ರಾಹುಲ್ ಗಾಂಧಿ ಏನಾದರೂ ಎಡವಟ್ಟು ಮಾಡಿದರೆ ಅವಮಾನ ಆಗೋದು ಭಾರತ ದೇಶಕ್ಕೆ ಮತ್ತು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ. ಈಗ ಏನು ಮಾಡ್ಬೇಕು ಹಂಗಾರೆ? ಈಗ ಈತನನ್ನು ಕರೆಯಲಾರದೆ ಇರುವುದು ದೇಶದ ಹಿತದೃಷ್ಟಿಯಿಂದ ಒಳ್ಳೆಯದು ಅನ್ನುವಂಥ ಕಾರಣಕ್ಕೋಸ್ಕರ ಕರೆಯೋದಿಲ್ಲ. ಇದು ಉಳಿದ ಕಾಂಗ್ರೆಸ್ನವ್ರಿಗೆ ನಾನು ಹೇಳ್ತಾ ಇರುವಂಥ ಮಾತು ಬೇಸರವನ್ನು ತರಿಸ್ಬೋದು. ಈ ವಿಚಾರಗಳನ್ನು ಭಾವನಾತ್ಮಕವಾದ ಬಂಧದಲ್ಲಿ ನೋಡಬಾರ್ದು. ಇದಕ್ಕೆ ಭಾವನಾತ್ಮಕ ನೆಲೆಯಲ್ಲಿ ಆಲೋಚನೆಯನ್ನು ಮಾಡಬಾರ್ದು. ದೇಶದ ಹಿತದೃಷ್ಟಿ, ದೇಶದ ಅಸ್ಮಿತೆ, ದೇಶದ ಕೀರ್ತಿ ಇದನ್ನು ಲೆಕ್ಕಕ್ಕೆ ಇಟ್ಕೊಂಡು ನಮ್ಮ ದೇಶದ ವಿಪಕ್ಷ ನಾಯಕನನ್ನು ಕರೆಯಬಾರ್ದ ಆಲೋಚನೆ ಮಾಡಬೇಕಾದಂಥ ಸಂದರ್ಭ. ಒಂದು ಸಲ ನರೇಂದ್ರ ಮೋದಿ ಅವರು ಚೈನಾಗೆ ಹೋಗಿರ್ತಾರೆ. ಆವಾಗ ಪ್ರಧಾನಮಂತ್ರಿ ಆಗಿರಲಿಲ್ಲ ಅವರು ಗುಜರಾತಿನ ಚೀಫ್ ಮಿನಿಸ್ಟರ್ ಇದ್ದರು. ಆವಾಗ ಡಾಕ್ಟರ್ ಜೈಶಂಕರ್ ಅಲ್ಲಿದ್ದರು ರಾಯಭಾರಿಯಾಗಿ. ಡಾಕ್ಟರ್ ಜೈಶಂಕರ್ನ ಹೋಟೆಲ್ ಕೊನೆಗೆ ಕರೆಸ್ಕೋತಾರೆ ನರೇಂದ್ರ ಮೋದಿ ಅವರು. ಕರೆಸ್ಕೊಂಡು ಕೇಳ್ತಾರೆ, ಭಾರತ ಮತ್ತು ಚೀನಾದ ಮಧ್ಯೆ ಯಾವ ಸಂಬಂಧ ಇದೆ? ಡಾಕ್ಟರ್ ಜೈಶಂಕರ್ಗೆ ಆಶ್ಚರ್ಯ ಆಗ್ತದೆ, ಯಾಕೆ ಕೇಳ್ತಾ ಇದ್ರಿ ಅಂತ. ಇಲ್ಲ, ನಾನೀಗ ಇಲ್ಲಿ ಭೇಟಿ ಆಗ್ತಾ ಇರೋದ್ರಿಂದ, ನಾನು ಮಾತನಾಡುವುದರಿಂದ ಭಾರತ ದೇಶದ ಹಿತದೃಷ್ಟಿಗೆ ತೊಂದರೆ ಆಗಬಾರ್ದು. ನಮ್ಮವರ ಮಧ್ಯೆ ಬಿಕ್ಕಟ್ಟು ಇದ್ದರೆ ನನ್ನ ಮಾತುಕತೆ ರೀತಿ ಬೇರೆ ಆಗಬೇಕು. ನಮ್ಮವರ ಮಧ್ಯೆ ಬಾಂಧವ್ಯ ಚೆನ್ನಾಗಿದ್ದರೆ ಅಲ್ಲಿ ಏನು ಮಾತಾಡಬೇಕು ಅಂತ ನನಗೆ ಸರಿಯಾಗಿ ನೀವು ಹೇಳಬೇಕು. ಯಾಕೆಂದರೆ ಕೇವಲ ಒಬ್ಬ ಗುಜರಾತಿನ ಮುಖ್ಯಮಂತ್ರಿ. ನಾನು ಮಾತಾಡೋದ್ರಿಂದ ದೇಶಕ್ಕೆ ಮಾರಕ ಆಗಬಾರ್ದು, ಎರಡು ದೇಶಗಳ ಬಾಂಧವ್ಯಕ್ಕೆ ತೊಂದರೆ ಆಗಬಾರ್ದು. ಆದ್ದರಿಂದ ನನಗೊಂದು ಸ್ವಲ್ಪ ಬ್ರೀಫಿಂಗ್ ಕೊಡಿ ಅಂತ ಕೇಳ್ತಾರೆ. ಡಾಕ್ಟರ್ ಜೈಶಂಕರ್ ಇದನ್ನು ಒಂದು ಸಂದರ್ಶನದಲ್ಲಿ ಹೇಳಿದರು, ಒಂದು ಇಂಗ್ಲೀಷ್ ಚಾನಲ್ನ ಸಂದರ್ಶನದಲ್ಲಿ ಈ ಮಾತನ್ನು ಹೇಳಿದರು ಅವರು. ನೋಡಿ, ಒಬ್ಬ ರಾಜಕಾರಣಿಗೆ ಇರಬೇಕಾದಂಥ ಕನಿಷ್ಠ ವಿವೇಕ ಮತ್ತು ವಿವೇಚನೆ ಇದು. ತನ್ನ ದೇಶವನ್ನು ತಾನು ಪ್ರತಿನಿಧಿಸ್ತಾ ಇದ್ದೀನಿ, ನನ್ನ ಮಾತಿನಿಂದ ದೇಶಕ್ಕೆ ಬಾಧೆ ಆಗೋದಾದರೆ ನಾನು ಮಾತಾಡಬಾರ್ದು ಅನ್ನುವಂಥ ವಿವೇಕ ನರೇಂದ್ರ ಮೋದಿ ಅವರಲ್ಲಿ ಮುಖ್ಯಮಂತ್ರಿ ಆದಾಗಲೇ ಇತ್ತು ಅಂತ. ಈ ವಿವೇಕವನ್ನು ನಾವು ರಾಹುಲ್ ಗಾಂಧಿಯಿಂದ ನಿರೀಕ್ಷೆ ಮಾಡೋಕ್ಕಾಗತ್ತಾ? ಈತ ಹೋದಲ್ಲೆಲ್ಲ ಭಾರತ ದೇಶವನ್ನು ಬೈತಾರೆ, ನರೇಂದ್ರ ಮೋದಿ ಅವ್ರನ್ನ ಬೈತಾರೆ, ಇಲ್ಲಿ ದೇಶದ ವ್ಯವಸ್ಥೆಯನ್ನು ಬೈತಾರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬೈತಾರೆ, ದೇಶದಲ್ಲಿ ಡೆಮೋಕ್ರಸಿಯೇ ಇಲ್ಲ ಅಂತ ಹೇಳ್ತಾರೆ. ಎಷ್ಟು ಸಾಧ್ಯವೋ ಅಷ್ಟು ಎಡವಟ್ಟುಗಳನ್ನು ಮಾಡ್ತಾರೆ. ಅಲ್ಲಿಯೂ ಕೂಡ ತಾನೊಬ್ಬ ವಿಪಕ್ಷ ನಾಯಕ, ಅಲ್ಲಿ ಆಡಳಿತ ಪಕ್ಷಕ್ಕೆ ಬೈಬೇಕು ಅಂತ ಅವ್ರು ತಿಳ್ಕೊತಾರೆ. ಅವ್ರಿಗಿರೋ ಸಮಸ್ಯೆ ಏನು ಹೇಳ, ಅವರಿಗೆ ಸಂಸತ್ತು ಯಾವುದು, ಪತ್ರಿಕಾಗೋಷ್ಠಿ ಯಾವುದು, ಸಂಸತ್ತಿನಲ್ಲಿ ಎಷ್ಟು ಮಾತಾಡಬೇಕು, ಪತ್ರಿಕಾಗೋಷ್ಠಿಯಲ್ಲಿ ಎಷ್ಟು ಮಾತಾಡಬೇಕು, ಸಾರ್ವಜನಿಕ ಸಭೆಯಲ್ಲಿ ಹೇಗೆ ಪ್ರಹಾರ ಮಾಡಬೇಕು, ಪ್ರತಿಭಟನೆ ನಡೆಯುವಾಗ ಎಷ್ಟು ಮಾತಾಡಬೇಕು, ಇದೆಲ್ಲ ಗೊತ್ತೇ ಇರೋದಿಲ್ಲ. ಭಾಳಷ್ಟು ಜನ ಇವರು ರಾಜಕಾರಣಿಗಳು ನೋಡಿ, ಅವರಿಗೆ ಪತ್ರಕರ್ತರು ಯಾರಾದರೂ ಪ್ರಶ್ನೆ ಮಾಡಿದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉತ್ತರ ಹೇಳಿಕ್ಕೆ ಬರೋಂಗಿಲ್ಲ ಅವ್ರಿಗೆ. ಅವರು ಭಾಷಣವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ನೋಡಿ, ಈ ದೇಶದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳನ್ನು ಗಮನಿಸಿದಾಗ ಈ ಪ್ರಜಾಪ್ರಭುತ್ವ ಅಲ್ರಿ, ನಿಮ್ಗೆ ಕೇಳಿರೋ ಪ್ರಶ್ನೆಯನ್ನು ನಾನು ಆ ಪ್ರಶ್ನೆಗೆ ಮಾತ್ರ ನೀವು ಉತ್ತರ ಹೇಳಬೇಕು. ಅದು ಬಿಟ್ಟು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂತ ನೀವು ಭಾಷಣ ಮಾಡ್ತಾ ಇರೋದು, ನೀವು ಜಂತರ್ ಮಂತರ್ನಲ್ಲಿ ಮಾತಾಡ್ತಾ ಇಲ್ಲ, ನೀವೊಬ್ಬ ಪತ್ರಕರ್ತನ ಎದುರಿಗೆ ಮಾತಾಡ್ತಾ ಇದ್ರಿ. ಇದು ನನ್ನ ವಾಹಿನಿಯಲ್ಲಿ ಪಬ್ಲಿಷ್ ಆಗತ್ತೆ, ಬಿತ್ತರಗೊಳ್ಳತ್ತೆ, ಅಷ್ಟಕ್ಕೆ ಮಾತ್ರ ಸೀಮಿತ ಆಗಬೇಕು. ಅದನ್ನು ಬಿಟ್ಟು ನೀವು ಭಾಷಣ ಮಾಡಲಿಕ್ಕೆ ಶುರು ಮಾಡಿಬಿಟ್ರೆ ಇದು 100ಕ್ಕೆ 99 ಜನ ರಾಜಕಾರಣಿಗಳಿಗಿರುವಂಥ ಅತಿ ದೊಡ್ಡದಾದಂಥ ಸಮಸ್ಯೆ. ಇದರಿಂದ ಯಾರೂ ಮುಕ್ತರಾಗೋದಿಲ್ಲ. ಅದರಲ್ಲಿ ರಾಹುಲ್ ಗಾಂಧಿ ಅಂತೂ ಎಷ್ಟು ಎಡವಟ್ಟು ಮಾಡಿಬಿಡ್ತಾರೆ ಅಂದರೆ, ಇವರು ವೋಟ್ ಚೋರಿ ಅಂತೇಳಿ ಶುರು ಮಾಡ್ತಾರೆ. ವೋಟ್ ಚೋರಿ ಅಂತ ಮಾಡಿ PPT ಪ್ರೆಸೆಂಟೇಷನ್ ಎಲ್ಲ ಮಾಡಿದ ಮೇಲೆ, ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಸರಿ ಇಲ್ಲ ಅಂತೆಲ್ಲ ಹೇಳಿದ್ಮೇಲೆ ನೀವು ಕಂಪ್ಲೇಂಟ್ ಕೊಡ್ತೀರಾ ಅಂತ ಮಾಧ್ಯಮದವ್ರು ಕೇಳಿದ್ರೆ, ನಾನೇ ಕಂಪ್ಲೇಂಟ್ ಕೊಡಲಿ ಅಂತಾರೆ. ಅಲ್ಲ ರೀ, ನಿಮ್ಮ ಕಣ್ಣೆದುರಿಗೆ ಇಷ್ಟು ಅನ್ಯಾಯ ಆಗಿದೆ ಅಂತ ನಿಮ್ಗೆ ಗೊತ್ತಾಗಿದೆ. ಈಗ ನೀವೇನು ಮಾಡಬೇಕು? ಕಂಪ್ಲೇಂಟ್ ಕೊಡಬೇಕು. ಒಬ್ಬ ರಾಜಕಾರಣಿಯಾಗಿ, ಒಬ್ಬ ವಿಪಕ್ಷ ನಾಯಕನಾಗಿ, ಒಂದು ದೊಡ್ಡ ಪಕ್ಷದ ವರಿಷ್ಠನಾಗಿ ಇಡೀ ಮತದಾನದ ವ್ಯವಸ್ಥೆ, ಮತದಾರ ಪಟ್ಟಿ ಸರಿ ಇಲ್ಲ ಅಂದರೆ ನೀವು ಕಂಪ್ಲೇಂಟ್ ಕೊಡಬೇಕು. ಆದರೆ ನೀವು ಕಂಪ್ಲೇಂಟ್ ಕೊಡೋದು, ನಾನೇ ಕಂಪ್ಲೇಂಟ್ ಕೊಡಲಿ ಅಂತ ಪ್ರಶ್ನೆ ಮಾಡ್ತೀರಿ. ಈಗ ಒಂದು ಮಗು ಶಾಲೆಗೆ ಹೋಗ್ತದೆ. ಶಾಲೆಗೆ ಹೋದ ತಕ್ಷಣ 4 ಅಕ್ಷರ ಕಲ್ತ್ಬಿಡ್ತದೆ. ಅಕ್ಷರ ಕಲ್ತ ತಕ್ಷಣ ಅದೇನು ಮಾಡುತ್ತೆ ಅಂದರೆ, ನಾನೇ ಬುದ್ಧಿವಂತ ಅಂತ ಮನೆಗೆ ಬಂದು ತಂದೆ ತಾಯಿಗೆ ಪಾಠ ಮಾಡಲಿಕ್ಕೆ ಶುರು ಮಾಡ್ತದೆ. ರಾಹುಲ್ ಗಾಂಧಿದು ಇದೇ ಸಮಸ್ಯೆ. ಏನಂದರೆ, ಈ ದೇಶದಲ್ಲಿ ಚುನಾವಣಾ ವ್ಯವಸ್ಥೆಯಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರು ಮಿಸ್ ಆಗೋದು, ಆಮೇಲೆ ಹೆಸರು ಬಿಟ್ಟು ಹೋಗೋದು,
ವಯಸ್ಸು ಜಾಸ್ತಿ ಅಂತ ತೋರಿಸೋದು, ಫೋಟೋ ಮ್ಯಾಚ್ ಆಗದೇ ಇರೋದು, ಇವೆಲ್ಲ ತೀರಾ ಅಂದರೆ ತೀರಾ ಸಹಜವಾದ ವಿಚಾರಗಳಿವು. 140 ಕೋಟಿ ಜನಸಂಖ್ಯೆಯ ರಾಷ್ಟ್ರ ಇದು. ಇಲ್ಲಿ ತಪ್ಪುಗಳು ಇರೋದು ಸ್ವಾಭಾವಿಕ. ಅದನ್ನು ತಿದ್ದುಕೊಂಡು ಚುನಾವಣೆಯನ್ನು ನಡೆಸೋದು ನಾವು. ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡ್ತಾ ಇರೋ ಉದ್ದೇಶವೇ ಅದು. ಏನೇನು ನ್ಯೂನತೆಗಳಿದ್ದಾವೆ, ಏನೇನು ಲೋಪಗಳಿದ್ದಾವೆ ಅದು ಸರಿಪಡಿಸ್ಲಿಕ್ಕೆ ಮಾಡೋದು. ನೀವು ಅದನ್ನು ಮಾಡಬೇಡಿ ಅಂತ. SIR ಮಾಡಬೇಡಿ. ಯಾಕೆ? SIR ಮಾಡಿದರೆ ಭಾಳಷ್ಟು ಜನ ಹೊರಟು ಹೋಗ್ತಾರೆ, ಅದರಲ್ಲಿ ಮತದಾನದ ಹಕ್ಕು ಹೊರಟೋಗುತ್ತೆ. ಅಲ್ರಿ, ಸತ್ತವ್ರ ಹೆಸರು ಹೊರಟು ಹೋಗಬೇಕು, ಬೇರೆ ಕಡೆ ಪಲಾಯನ ಮಾಡಿದವ್ರ ಹೆಸರು ಹೊರಟೋಗ್ಬೇಕು. ಹೆಸರು ಹೊರಟೋಗ್ಬೇಡ ಅಂತ ಜಗಳ ಮಾಡಿದರೆ ಏನಂತ ಹೇಳೋಣ? ಈ ರೀತಿಯಾದಂಥ ಧೋರಣೆಯ ರಾಹುಲ್ ಗಾಂಧಿ ಪ್ರತಿ ದಿವಸ ಒಂದಿಲ್ಲೊಂದು ಎಡವಟ್ಟುಗಳನ್ನು ಮಾಡ್ಕೊಂಡು ಕೂಡ್ತಾರೆ. ಅವ್ರನ್ನ ನೀವು ಕರೀರಿ, ಊಟಕ್ಕೆ ಕರೀರಿ, ಅವ್ರನ್ನ ಭೇಟಿ ಮಾಡಿಸ್ರಿ ಅಂತೆಲ್ಲ ಹೇಳಿದರೆ, ಮಂದ ಬುದ್ಧಿಗಳನ್ನ ಕರ್ಕೊಂಡು ಹೋಗಿ ಭೇಟಿ ಮಾಡಿಸಿದರೆ ದೇಶಕ್ಕೆ ಅಪಾಯಕಾರಿ ಅಲ್ವಾ? ಆಲೋಚನೆ ಮಾಡಬೇಕಾದ ವಿಚಾರ. ಕೊನೆಯದಾಗಿ ಇನ್ನೊಂದು ಭಾಳ ಮುಖ್ಯವಾದ ವಿಷಯವನ್ನು 2-3 ನಿಮಿಷದಲ್ಲಿ ಹೇಳಿ ಮುಗಿಸ್ಬಿಡ್ತೇನೆ. ಈಗ ನಮ್ಮ ಏರ್ಪೋರ್ಟ್ಗಳೆಲ್ಲ ಮೀನು ಮಾರ್ಕೆಟ್ಗಳಾಗಿದ್ದಾವೆ. ಬಸ್ ಸ್ಟ್ಯಾಂಡ್ಗಿಂತ ಕಡೆಯಾಗಿದೆ ಪರಿಸ್ಥಿತಿ. ನೀವು ಯಾವುದೇ ಚಾನಲ್ ತೆಗೆದ್ರೂ ಹೇಗೆ ಜನ ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ ಅಂತ ಎಲ್ಲ ಚಾನಲ್ನಲ್ಲಿ ತೋರಿಸ್ತಾ ಇದ್ದಾರೆ. ಯಾರ್ದೋ ಮದುವೆ ರಿಸೆಪ್ಷನ್ನು, ಹುಡುಗಿ ಭುವನೇಶ್ವರದಲ್ಲಿ ಮದುವೆ ಆಗಿದ್ದಾರೆ, ಹುಡುಗಿ ಮನೆ ಹುಬ್ಬಳ್ಳಿ, ಬಂದು ರಿಸೆಪ್ಷನಲ್ಲಿ ಅಟೆಂಡ್ ಆಗಬೇಕು, ಫ್ಲೈಟೇ ಬರೋಲ್ಲ. ರಿಸೆಪ್ಷನಲ್ಲಿ ಜನ ಬಂದಿದ್ದಾರೆ, ಅಡುಗೆ ಮಾಡ್ಯಾರೆ, ಬಫೆ ನಡೀತಾ ಇದೆ, ಸ್ಟೇಜ್ ಮೇಲೆ ಹುಡುಗಿ ಇಲ್ಲ, ಕೇಳಿದರೆ ಫ್ಲೈಟೇ ಬಂದಿಲ್ಲ. ನೋಡಿದರೆ ಆಮೇಲೆ ಸ್ಕ್ರೀನ್ನಲ್ಲಿ ಹಾಕ್ತಾರೆ, ಹಾಕಿ PPTನಲ್ಲೋ ಅಥವಾ ವಿಜುವಲ್ ಮೀಡಿಯಾದಲ್ಲಿ ಅವ್ರನ್ನ ತೋರಿಸ್ಕೊಂಡು ಅಲ್ಲಿಂದನೇ ಅವ್ರು ಕೈ ಮಾಡೋದು, ಇವರು ಇಲ್ಲಿಂದ ವಿಶ್ ಮಾಡೋದು. ಈ ರೀತಿಯ ಸ್ಥಿತಿ ಬಂದೆ. ಇನ್ಯಾರೋ ಪಾಪ ತಮ್ಮ ಅಸ್ಥಿಯನ್ನು ಬಿಡಲಿಕ್ಕೆ ಕಾಶಿಗೆ ಹೋಗ್ಬೇಕು, ವಾರಣಾಸಿಗೆ, ಫ್ಲೈಟೇ ಸಿಗ್ತಾ ಇಲ್ಲ. ಇನ್ಯಾರೋ ಅಹಮದಾಬಾದಿಗೆ ಡಾಕ್ಟ್ರ್ ಹತ್ರ ತೋರಿಸ್ಬೇಕು, ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ, ಸಿಗೋದಿಲ್ಲ. ಇನ್ಯಾವುದೋ ಒಂದಷ್ಟು ಜನರಿಗೆ ನೌಕರಿಗೆ ಅಪ್ಲಿಕೇಶನ್ ಹಾಕಿದರೆ ಇಂಟರ್ವ್ಯೂಗೆ ಹೋಗ್ಬೇಕು, ಇಂಟರ್ವ್ಯೂಗೆ ಹೋಗೋಕ್ಕಾಗ್ತಾ ಇಲ್ಲ. ಎಷ್ಟು ಪರದಾಟಗಳಾಗಬೇಕು ಅಷ್ಟು ಪರದಾಟಗಳು ಈ ದೇಶದಲ್ಲಿ ಡಿಸೆಂಬರ್ 2ನೇ ತಾರೀಕಿಂದ ವಿಪರೀತ ಆಗಿ ಹೋಗಿದೆ. ಡಿಸೆಂಬರ್ 2ನೇ ತಾರೀಕು 100 ಫ್ಲೈಟ್ ಕ್ಯಾನ್ಸಲ್ ಆದವು, ಡಿಸೆಂಬರ್ 3ನೇ ತಾರೀಕು 150 ಫ್ಲೈಟ್ ಕ್ಯಾನ್ಸಲ್ ಆದವು, ಡಿಸೆಂಬರ್ 4ನೇ ತಾರೀಕು 600 ಫ್ಲೈಟ್ ಕ್ಯಾನ್ಸಲ್ ಆದವು, ಡಿಸೆಂಬರ್ 5ನೇ ತಾರೀಕು 1000 ಫ್ಲೈಟ್ಗಳು ಸ್ಥಗಿತಗೊಂಡಿದ್ದಾವೆ. ಅಲ್ಲಿಗೆ ದೇಶದ ಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಆಲೋಚನೆ ಮಾಡಿ. ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಭಾಳ ದೊಡ್ಡ ಮಟ್ಟದಲ್ಲಿ ಬಿಂಬಿಸ್ತಾ ಇದ್ದಾರೆ. ಏನಪ್ಪ ಅಂದರೆ, ನೋಡಿ, ಇಡೀ ಇತಿಹಾಸದಲ್ಲಿ ಯಾವತ್ತೂ ಕೂಡ ಈ ರೀತಿಯಾದ ಸ್ಥಿತಿ ಬರಲ್ಲ. ನರೇಂದ್ರ ಮೋದಿ ಸರ್ಕಾರದಲ್ಲಿ ವ್ಯವಸ್ಥೆಯೇ ಸರಿ ಇಲ್ಲ. ನಾಗರಿಕಯಾನ ಸಚಿವಾಲಯ, ವಿಮಾನಯಾನ ಸಚಿವಾಲಯ ಕೆಲಸನೇ ಮಾಡ್ತಾರೆ, ಏವಿಯೇಷನ್ ಮಿನಿಸ್ಟ್ರಿ ಯಾವುದೇ ಕೆಲಸ ಮಾಡ್ತಾ ಇಲ್ಲ, ಯಾವ ರೀತಿ ಪ್ರಯಾಣಿಕರನ್ನ ಪೇಚಿಗೆ ಸಿಲುಕಿಸಿದೆ ಅಂತ ಎಲ್ಲ ಕಡೆ ಟೀಕೆ ಮಾಡ್ತಾ ಇದ್ದಾರೆ. ಟೀಕೆ ಮಾಡಬೇಕಾದದ್ದೇ. ಯಾಕೆ ಅಂತಂದರೆ ಜನರಿಗೆ ತೊಂದರೆ ಆಗಿದೆ. ಇದ್ರ ಬಗ್ಗೆ 2 ಮಾತೇಲಿ ಎಲ್ಲದಕ್ಕೂ ಸರ್ಕಾರ ಸರಿ ಮಾಡಿದೆ ಅಂತ ನಾವು ಮಾತಾಡಲಿಕ್ಕೆ ಆಗೋದಿಲ್ಲ. ಆದರೆ ಈ ರೀತಿ ಯಾಕಾಯಿತು ಅನ್ನೋದನ್ನು ಆಲೋಚನೆ ಮಾಡಬೇಕಲ್ವ. ಯಾಕೆ ಇದ್ದಕ್ಕಿದ್ದ ಹಾಗೆ ಈಗ ಸ್ಥಗಿತಗೊಂಡಿತು, ಏನಾಯಿತು, ಇದನ್ನು ಅರ್ಥ ಮಾಡ್ಕೋಬೇಕಲ್ವ ನಾವು. ನೋಡಿ, ಈ ದೇಶದ ಒಟ್ಟು ವಿಮಾನಯಾನ ವ್ಯವಸ್ಥೆ ಇದೆಯಲ್ಲ, ಅದರ 65% ವಿಮಾನಗಳನ್ನು ಕೇವಲ ಇಂಡಿಗೋ ಹಾರಿಸುತ್ತೆ. ಇಂಡಿಗೋ ಅನ್ನುವಂಥ ಒಂದೇ ಒಂದು ವಿಮಾನಯಾನ ಸಂಸ್ಥೆ 65% ಶೇರನ್ನು ಹೊಂದಿದೆ. ಅಷ್ಟು ವಿಮಾನಗಳು, 2000 ವಿಮಾನಗಳು ಹಾರ್ತಾವ್ರೆ ಅವರು, 2000 ಏರ್ಕ್ರಾಫ್ಟ್ಸ್. ಅಂದರೆ ಯಾವ ಮಟ್ಟಿಗೆ ನೆಟ್ವರ್ಕ್ ಇದೆ ಅವ್ರದ್ದು ಆಲೋಚನೆ ಮಾಡಿ. ನೀವು ಎಲ್ಲಿಂದ ಎಲ್ಲಿ ಹೋಗ್ಬೇಕಂದ್ರೆ ಇಂಡಿಗೋನ ಹೆಚ್ಚು ಕಮ್ಮಿ ಬುಕ್ ಮಾಡ್ತೀರಿ. ಉಳಿದ ಏರ್ಲೈನ್ಸ್ ಇದಾವೆ 35%. ಅದರ 50% ಇರೋದು ನಮ್ಮ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಫ್ಲೈಟ್ಗಳು, ಏರ್ ಇಂಡಿಯಾ ಫ್ಲೈಟ್ಗಳು. ಅದು ಬಿಟ್ಟರೆ ಬೇರೆ ಬೇರೆ ಆಕಾಶ ಇದೆ, ಬೇರೆ ಬೇರೆ ಏರ್ಲೈನ್ಸ್ಗಳಿದಾವೆ, ಸಂಖ್ಯೆ ಕಡಿಮೆ ಇದೆ. ಒಂದು ಘಟನೆ ನಡೀತು. ಏನಂದರೆ, ಅಹಮದಾಬಾದ್ನಲ್ಲಿ ಏರ್ ಕ್ರ್ಯಾಶ್ ಆಯಿತು. ಏರ್ ಕ್ರ್ಯಾಶ್ ಆದಾಗ ಏನು ಸಮಸ್ಯೆ ಅಂತ ಕೂಲಂಕಷವಾಗಿ ಅದ್ರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಲಾಯಿತು. ಮಾಡಿದಾಗ ಗೊತ್ತಾಯಿತು, ಇದು ಫಟೀಗ್ ಮ್ಯಾನೇಜ್ಮೆಂಟ್ನಲ್ಲಿ ಫೇಲ್ ಆಗಿದೆ. ಅಂದರೆ ಈ ಚಾಲಕರು ಇರ್ತಾರಲ್ಲ, ವಿಮಾನ ಚಾಲಕರು ಅಂತ ನಾವೇನು ಪೈಲಟ್ ಅಂತ ಕರಿತೀವಲ್ಲ, ಅವರಿಗೆ ದಣಿವಾಗತ್ತೆ, ಆಯಾಸ ಆಗುತ್ತೆ. ಬೇರೆ ಬೇರೆ ಕಾಲಮಾನದಲ್ಲಿ ಅವರು ವಿಮಾನವನ್ನು ನಡೆಸಬೇಕಾಗಿರೋದ್ರಿಂದ ಅವರಿಗೆ ಮಾನಸಿಕವಾಗಿ ಸಂತುಲನವನ್ನು ಕಾಪಾಡಿಕೊಳ್ಳುವ, ದಣಿವಾಗಲಾರ್ದ ಹಾಗೆ ಮಾಡುವಂಥ ಫಟೀಗ್ ಮ್ಯಾನೇಜ್ಮೆಂಟ್ ಅಂತ ಒಂದು ಸಿಸ್ಟಮ್ ಇರುತ್ತೆ. ಅದರ ಪ್ರಕಾರ ಅವರಿಗೆ ಅಷ್ಟು ದಿನಗಳ ರೆಸ್ಟನ್ನು ಕೊಡಬೇಕು, ವಿಶ್ರಾಂತಿಯನ್ನು ಕೊಡಬೇಕು. ಇಲ್ಲದೆ ಹೋದರೆ ಅವರು ತೂಕಡಿಸ್ತಾರೆ, ಇಲ್ಲದೆ ಹೋದರೆ ಅವರ ಮಾನಸಿಕ ಸಂತುಲನವನ್ನು ಕಳ್ಕೊತೇವೆ, ಇಲ್ಲದೆ ಹೋದರೆ ಅವರ ಏಕಾಗ್ರತೆ ಕಡಿಮೆ ಆಗುತ್ತೆ. ಈ ರೀತಿಯಾದ ಮಾನಸಿಕ ವ್ಯಾಧಿಗಳು ಶುರು ಆಗ್ತವೆ ಅನ್ನುವಂಥ ಒಂದು ವರದಿ ಬಂತು. ಅವಾಗ ನಮ್ಮ DGCA ಇದೆಯಲ್ಲ, ನಮ್ಮ ವಿಮಾನಯಾನ ಸಚಿವಾಲಯ ಇದೆಯಲ್ಲ, ಅದು ಒಂದಷ್ಟು ಗೈಡ್ಲೈನ್ಸ್ಗಳನ್ನು ಮಾಡ್ತು. ಏನು ಗೈಡ್ಲೈನ್ಸ್ ಮಾಡ್ತು ಅಂತ ನಿಮ್ಗೆ ಹೇಳ್ತೀನಿ. ಜುಲೈ 1ನೇ ತಾರೀಕು ಮಾಡ್ತಿದ್ದು. ಏನಂತ ಗೈಡ್ಲೈನ್ಸ್ ಮಾಡ್ತಂದರೆ, ಒಬ್ಬ ವಿಮಾನ ಚಾಲಕ ಅಥವಾ ವಿಮಾನಕ್ಕೆ ಸಂಬಂಧಪಟ್ಟಂಥ ಸಿಬ್ಬಂದಿ ವರ್ಗ, ಅವರು ಗಗನಸಖಿಯರಾಗಿರ್ಬೋದು, ಮ್ಯಾನೇಜ್ಮೆಂಟ್ನಲ್ಲಿ ಒಟ್ಟು ಆ ವಿಮಾನದ ಒಟ್ಟು ಹಾರಾಟದ ವ್ಯವಸ್ಥೆಯಲ್ಲಿರುವಂಥ ಸ್ಟಾಫ್ ಯಾರಿದ್ದಾರೆ, ಅವರು ಒಂದು ದಿನಕ್ಕೆ 8 ಗಂಟೆ ಮಾತ್ರ ಸೇವೆಯನ್ನು ಮಾಡಬೇಕು. ಆ 8 ಗಂಟೆ ಕೇವಲ ವಿಮಾನ ಹಾರುವ ಸಮಯ ಅಲ್ಲ,
ಆ ವಿಮಾನ ಬಂದು ಇಳಿದದ್ದು, ಅಲ್ಲಿಂದ ಡೌನ್ಲೋಡ್ ಮಾಡಿದ್ದು, ಸಾಮಾನು ಇಳಿಸಿದ್ದು, ವಾಪಸ್ ಫ್ಲೈಟ್ ಕ್ಲೀನ್ ಮಾಡಿಸಿದ್ದು, ವಾಪಸ್ ಟೇಕ್ ಆಫ್ ಆಗಿದ್ದು, ಹೋಗಿ ಲ್ಯಾಂಡ್ ಆಗಿದ್ದು, ಲ್ಯಾಂಡ್ ಆದಮೇಲೆ ಅವ್ರು ಹೋಗಿ ರಿಪೋರ್ಟ್ ಮಾಡ್ಕೊಂಡಿದ್ದು ಡ್ಯೂಟಿ ಆಫೀಸರ್. ಇಷ್ಟೂ ಸಮಯ ಸೇರಿ 8 ಗಂಟೆ ಒಂದು ದಿನಕ್ಕೆ ಮಾಡಬೇಕು. ವಾರಕ್ಕೆ 35 ಗಂಟೆ ಮಾತ್ರ ಅವರು ಸೇವೆ ಸಲ್ಲಿಸಬೇಕು. ತಿಂಗಳಿಗೆ 125 ಗಂಟೆ ಸೇವೆ ಸಲ್ಲಿಸಬೇಕು. ವರ್ಷಕ್ಕೆ 1000 ಗಂಟೆ ಮಾತ್ರ ಅವರು ಸೇವೆಯನ್ನು ಸಲ್ಲಿಸಬೇಕು, ಅದಕ್ಕಿಂತ ಜಾಸ್ತಿ ಸಲ್ಲಿಸೋ ಹಾಗಿಲ್ಲ. ಈಗ ಇದ್ದದ್ದು ಏನಾಗಿತ್ತು, ಇದರ 1.5 ಪಟ್ಟು ಹೆಚ್ಚು ಕೆಲಸ ಮಾಡ್ತಾಯಿದ್ರು ಅವರು. ಆಮೇಲೆ ಜೊತೆಗೆ ಇನ್ನೊಂದು ಕಂಡೀಷನ್ ಹಾಕಿ, ವಾರಕ್ಕೆ 2 ಬಾರಿ ಮಾತ್ರ ಅವರು ನೈಟ್ ಲ್ಯಾಂಡಿಂಗ್ ಮಾಡ್ಬೋದು ಪೈಲಟ್ಗಳು, ಅದಕ್ಕಿಂತ ಜಾಸ್ತಿ ಲ್ಯಾಂಡ್ ಮಾಡೋಂಗಿಲ್ಲ. ವಾರಕ್ಕೆ 6 ದಿವಸ ಲ್ಯಾಂಡ್ ಮಾಡಿದೆ ಹಾಗಲ್ಲ. ಜೊತೆಗೆ ಒಂದು ಫ್ಲೈಟನ್ನು ಒಬ್ಬ ಚಾಲಕ ಪೈಲಟ್ ಹಾರಿಸಿದ್ದೇ ಆದಮೇಲೆ 8 ಗಂಟೆ ಆತ ಹಾರಿಸಿದರೆ ತದನಂತರದ 8 ಗಂಟೆ ಆತನಿಗೆ ಸಂಪೂರ್ಣ ವಿಶ್ರಾಂತಿಯನ್ನು ಕೊಡಬೇಕು. ಈ ಒಂದು ಡೆಸ್ಟಿನೇಷನ್ ಇನ್ನೊಂದು ಡೆಸ್ಟಿನೇಷನ್ ಹೋದರು, ಆ ಡೆಸ್ಟಿನೇಷನ್ ಹೋದ ಆದಮೇಲೆ ಅದು 8 ಗಂಟೆ ಅವಧಿ ಆಗಿದ್ದರೆ 8 ಗಂಟೆ ಆತನಿಗೆ ರೆಸ್ಟ್ ಕೊಡಬೇಕು. 6 ಗಂಟೆ ಆತ ಜರ್ನಿ ಮಾಡಿದರೆ 6 ಗಂಟೆ ಆತನಿಗೆ ರೆಸ್ಟ್ ಸಿಗಬೇಕು. ಈಕ್ವಲ್ ಅಮೌಂಟ್ ಆಫ್ ರೆಸ್ಟ್ ಆತನಿಗೆ ಸಿಗಬೇಕು. ನೋಡಿ, ಒಂದು ಫ್ಲೈಟ್ನಲ್ಲಿ ಅಷ್ಟು ಜನರ ಜೀವ. ಇವತ್ತು ಫ್ಲೈಟ್ ಅನ್ನೋದು ಲಕ್ಸುರಿ ಅನ್ನೋದಲ್ಲ. ಈಗ ಮೊನ್ನೆ ಇತ್ತೀಚೆಗೆ ನಾನು ಯೋಗಿ ಆದಿತ್ಯನಾಥ್ ಜಿ ಮಹಾರಾಜಿನ ಭೇಟಿಯಾಗಲಿಕ್ಕೆ ಲಕ್ನೋ ಹೋಗಿದ್ದೆ, ಅದನ್ನು ಇನ್ನೊಂದು ಸಂದರ್ಭದಲ್ಲಿ ಹೇಳ್ತೇನೆ. ಹೋದ ಸಂದರ್ಭದಲ್ಲಿ ನನ್ನ ಜೊತೆ ಬಂದಂಥ ಫ್ಲೈಟ್ನಲ್ಲಿ ಬಂದಂಥ ಜನ ಯಾರಿದ್ದಾರೆ, ಇದೇ ಇಂಡಿಗೋ ಫ್ಲೈಟು, 100ಕ್ಕೆ 90ರಷ್ಟು ಕರ್ಮಚಾರಿಗಳು, ಅಂದರೆ ಕಾರ್ಪೆಂಟ್ರು, ಪೇಂಟರ್ಗಳು, ಬೇರೆ ಬೇರೆ ವೃತ್ತಿಯಲ್ಲಿ ತೊಡ್ಕೊಂಡಿರುವಂಥ ಉತ್ತರ ಪ್ರದೇಶದಿಂದ ಬಂದಂಥ ಜನ ನನ್ನ ಜೊತೆ ಫ್ಲೈಟಲ್ಲಿ ಬಂದರು. ಯಾರೋ ಲಕ್ಸುರಿ ಸೂಟು ಬೂಟ್ ಹಾಕ್ಕೊಂಡು ಟೈ ಹಾಕ್ಕೊಂಡವ್ರು ಬಂದದ್ದಲ್ಲ. ಇವರೆಲ್ಲ 1 ತಿಂಗಳು 2 ತಿಂಗಳ ಮುಂಚೆ ಫ್ಲೈಟ್ ಟಿಕೆಟ್ಗಳನ್ನು ಬುಕ್ ಮಾಡಿಕೊಂಡು ಕಡಿಮೆ ದರದಲ್ಲಿ ಸಿಕ್ಕಿದೆ ಅಂತ, ಟ್ರೈನಲ್ಲಿ ಹೋದರೆ ನನಗೆ 2 ದಿವಸ ವೇಸ್ಟ್ ಆಗುತ್ತೆ, ಆ 2 ದಿವಸವನ್ನು ಸಮಯ ಉಳಿಸೋಣ, ಊರಲ್ಲಿ ಉಳಿಯೋಣ ಅಂತ ಫ್ಲೈಟ್ನಲ್ಲಿ ಜರ್ನಿ ಮಾಡ್ತಾರೆ. 6,000 7,000 8,000 ರೂಪಾಯಿ ಫ್ಲೈಟ್ ಟಿಕೆಟ್ ಕೊಟ್ಟು ಹೋಗಿರ್ತಾರೆ. ಅಂದರೆ ಈ ದೇಶದ ಜನಸಾಮಾನ್ಯ ಕೂಡ ಈಗ ವಿಮಾನದಲ್ಲಿ ಓಡಾಡಲಿಕ್ಕೆ ಶುರು ಮಾಡಿದ್ದಾರೆ. ಆದ್ದರಿಂದ ಕೇವಲ ಯಾವುದೋ ಒಂದು ಶ್ರೀಮಂತ ವರ್ಗಕ್ಕೆ ಸೀಮಿತವಾದ ಸಮಸ್ಯೆ ಅಲ್ಲ, ಇದು ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಆಗಿರುವಂಥ ತೊಂದರೆ, ಕಿರುಕುಳ, ಏನು ಹೇಳ್ತಾರೆ, ಅದೆಲ್ಲ ತ್ರಾಸದಾಯಕವಾದಂಥ ವಿದ್ಯಮಾನಗಳು ಈಗ ನಡೆದಿದ್ದಾವೆ. ಹೀಗಿರುವಾಗ ಈ DGCA ಎಂದರೆ ವಿಮಾನಯಾನ ಪ್ರಾಧಿಕಾರ ಏನಿದೆಯಲ್ಲ, ಇನ್ನೊಂದು ಕಾಯ್ದೆಯನ್ನು ತಂತಿದ್ದು. ಏನಂದರೆ ಈ ಏರ್ಲೈನ್ಸ್ ಅವ್ರು ಏನು ಮಾಡಿದ್ರು ಅಂದರೆ 12ರಿಂದ 5 ಗಂಟೆವರೆಗೂ ನೈಟ್ ಅಂತ ಕನ್ಸಿಡರ್ ಮಾಡೋರು. ಇಷ್ಟು ದಿವಸ 12 ಗಂಟೆವರೆಗೂ ರಾತ್ರಿ ಅಲ್ವಂತೆ ಅವ್ರಿಗೆ. ರಾತ್ರಿ 12ರ ನಂತರ ರಾತ್ರಿ, ಬೆಳಗ್ಗೆ 5 ಗಂಟೆವರೆಗೂ ಮಾತ್ರ ರಾತ್ರಿ. ಇವ್ರು ಏನು ಮಾಡಿದರು, FDTL ಅಂತ ಮಾಡ್ತಾರೆ, ಅದಕ್ಕೆ ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ ಅಂತ ಮಾಡ್ತಾರೆ. ಅಂದರೆ ನೀವು ಎಷ್ಟು ಅವಧಿ ಕೆಲಸ ಮಾಡಬೇಕು ಅನ್ನುವುದನ್ನು ಸಮಯದ ಮಿತಿ ಅಂತ ಕರೆಯೋದು, ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್. ಅದರ ಪ್ರಕಾರ 12ರಿಂದ 6 ಗಂಟೆ ಅನ್ನೋದನ್ನು ರಾತ್ರಿ ಅಂತ ಕನ್ಸಿಡರ್ ಮಾಡಬೇಕು ಅಂತ ಇವರು DGCA ಅವರು ತಿಳಿಸಿದರು. ಇದೆಲ್ಲ ಮಾಡಿದ್ರಿಂದ ಏನಾಯಿತು, ಯಾವ ಇಂಡಿಗೋ ವಿಮಾನಗಳ ಹಾರಾಟ ಇದೆಯಲ್ಲ ಅದಕ್ಕೆ ಬೇಕಾದ ಸಿಬ್ಬಂದಿ ವರ್ಗದ ಕೊರತೆ ಶುರುವಾಯಿತು. ಅವರು ಅತಿ ಕಡಿಮೆ ಚಾಲಕರನ್ನು, ಪೈಲಟ್ಗಳನ್ನು, ಉಳಿದ ಗಗನ ಸಖಿಯರನ್ನು, ಉಳಿದ ಸಿಬ್ಬಂದಿಯನ್ನು ಇಟ್ಟುಕೊಂಡು ಆಪರೇಟ್ ಮಾಡ್ತಾ ಇದ್ದಂಥ ಏರ್ಲೈನ್ಸು. ಸರ್ಕಾರ ಜುಲೈ 1ಕ್ಕೆ ಡೈರೆಕ್ಟಿವ್ಗಳನ್ನು ತಿಳಿಸ್ಬಿಟ್ಟಿದೆ, ತನ್ನ ಮಾರ್ಗದರ್ಶಿ ಸೂತ್ರಗಳನ್ನು ತಿಳಿಸಿ ಆಗೋಗಿದೆ. ನವಂಬರ್ 1 ಆದರೂ ಕೂಡ ಇವರು ಅದನ್ನು ಇಂಪ್ಲಿಮೆಂಟೇ ಮಾಡಿಲ್ಲ. ಫ್ರೀಸಿಂಗ್ ಅಂತಾರಂತೆ, ಹೈರಿಂಗ್ ಫ್ರೀಸ್ ಅಂತ. ಅಂದರೆ ನಾವು ಹೈಯರ್ ಮಾಡ್ಕೊಳ್ಳಲ್ಲ, ಕೆಲಸಗಾರನ ಹೈಯರ್ ಮಾಡ್ಕೊಳ್ಳಾರ್ದೆ ಫ್ರೀಸ್ ಮಾಡಿಬಿಡು, ತೊಗೊಳಂಗೆ ಅಲ್ಲಿ ಕೆಲಸಕ್ಕೆ. ವೇಕನ್ಸಿ ಹಾಗೆ ಇರ್ತವೆ, ಸಿಬ್ಬಂದಿ ವರ್ಗ ಹಾಗೆ ಇರ್ತವೆ. ಒಬ್ಬ ಪೈಲಟ್ಟು 8 ತಾಸು ಫ್ಲೈಟ್ ಓಡಿಸ್ಬೇಕಾದ್ರೆ 12 ತಾಸು ಓಡಿಸೋದು, ರಜೆ ತೊಗೋಬೇಕಾದ್ರು 8 ತಾಸಿಗೆ 8 ತಾಸು ಆತನಿಗೆ ವಿಶ್ರಾಂತಿ ಬೇಕು, ವಿಶ್ರಾಂತಿ ತೊಗೊಳ್ಳೋ ಹಾಗೆ ಇಲ್ಲ, ಫಟಿಗ್ ಮ್ಯಾನೇಜ್ಮೆಂಟು ಮಾಡೋ ಹಾಗೆ ಇಲ್ಲ. ಈ ರೀತಿ ಮಾಡಿ ಎಲ್ಲ ಅಧ್ವಾನವನ್ನು ಮಾಡಿದಂಥ ಈ ಏರ್ಲೈನ್ಸು ಇದ್ದಕ್ಕಿದ್ದ ಹಾಗೆ ಡಿಸೆಂಬರ್ 1ಕ್ಕೆ ಕೈ ಎತ್ತಿಬಿಡುತ್ತೆ. ಸ್ಟ್ರಿಕ್ಟಾಗಿ ಏರ್ಲೈನ್ಸ್ಗೆ ರಿಸ್ಟ್ರಿಕ್ಷನನ್ನು ಹಾಕಲಾಗಿದೆ, ಇದೇ ರೀತಿ ನಡೆಸಬೇಕು ಅಂತ ಹೇಳಲಾಗಿದೆ. ಮೀಟಿಂಗ್ ಮಾಡಿ, ಸಭೆಯನ್ನು ಮಾಡಿ, ಅವ್ರಿಗೆ ಮುಂಚೆ ಎಲ್ಲ ವಿಷಯ ತಿಳಿಸಲಾಗಿದೆ. ಮೊದಲ ಹಂತ ನವಂಬರ್ 1ರಿಂದ ಶುರುವಾಗೋದು, ಜುಲೈ 1ಕ್ಕೆ ಹೇಳಲಾಗಿದೆ. ಆಮೇಲೆ 2ನೇ ಹಂತ ಬರಬೇಕು ಅಂತ ಹೇಳಲಾಗಿದೆ. ಇಷ್ಟೆಲ್ಲ ಆದರೂ ಕೂಡ ಯಾವುದೇ ಸಿಬ್ಬಂದಿಯನ್ನು ತೆಗೆದುಕೊಳ್ಳಲಾರದೆ ಇಂಡಿಗೋ ಏರ್ಲೈನ್ಸ್ನವರು ಜನರನ್ನು ತಮಗೆ ಹೇಗೆ ಬೇಕೋ ಹಾಗೆ ದುರ್ಬಳಕೆ ಮಾಡಿಕೊಂಡು ಪ್ರಯಾಣಿಕರ ಹತ್ತಿರ ಬಾಯಿಗೆ ಬಂದ ಹಾಗೆ ರೇಟ್ಗಳನ್ನು ಫಿಕ್ಸ್ ಮಾಡಿ ಇಲ್ಲಿವರೆಗೂ ಲೂಟಿ ಮಾಡಿದವರು ಇವತ್ತು ಜನರಿಗೆ ಸೇವೆಯನ್ನು ಕೊಡುವ ಸಂದರ್ಭದಲ್ಲಿ ತಾವು ಲಾಭ ಮಾಡಿಕೊಳ್ತಾ ಜನರ ಜೀವನದ ಜೊತೆ ಆಟ ಆಡಿದ್ದಾರೆ. ಇಂಥವ್ರಿಗೆ ಶಿಕ್ಷೆಯನ್ನು ಕೊಡಬೇಕಾದದ್ದು ಈ ಸರ್ಕಾರದ ಕರ್ತವ್ಯ. ಅದಾಗತ್ತೆ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಸಂಚಿಕೆ ಸ್ವಲ್ಪ ಸುದೀರ್ಘ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಭಾನುವಾರ ಅಂತೇಳಿ ಸ್ವಲ್ಪ ಜಾಸ್ತಿ ಮಾತಾಡಿದ್ದೀನಿ. ಮತ್ತು ನಾಳೆ ಯಥಾ ಪ್ರಕಾರ ಹೊಸ ವಿಷಯದೊಂದಿಗೆ ಬರ್ತೇನೆ. ಭಾನುವಾರ ಉಲ್ಲಾಸಮಯವಾಗಿರಲಿ,
ಸೋಮವಾರದ ಬೆಳಗ್ಗೆ ಮತ್ತೆ ನಾವು ನೀವು ಸೇರೋಣ. ನಮಸ್ಕಾರ.